ನಮ್ಮಮ್ಮಣ್ಣಿ ಯಾಕೋ ದಿನ ಫೋನ್ ಮಾಡಾಳು ಹಿಂಗೆ. ಯಾವಾಗ ನಾನು ಇಲ್ಲಾಂದ್ರೆ 2 ದಿನ 3 ದಿನಕ್ಕೊಂದ್ಸಲ ಏನಾದರೂ ಕೆಲ್ಸಕ್ಕೆ ಹೋಗಿ ಬಂದು ಫೋನ್ ಮಾಡಾಳು. ಯಾಕೆ ಒಂದು 15 ದಿನದಿಂದ ಫೋನೇ ಮಾಡಿಲ್ಲ. ಮಾಡ್ತಾಳೆ ಮಾಡ್ತಾಳೆ ಅಂತಂದು ಹೇಳಿ ನೋಡಿದೆ. ನನಗೂ ಮಾಡೋಕ್ಕೆ ಬರಲ್ಲ. ಈ ನಮ್ಮ ಹುಡುಗ ಎತ್ಲಾಗ ಹೋಗೈತಿ ಫೋನ್ ಮಾಡ್ಸೋಣ ಅಂದರೆ, ಹುಡುಗ ಆದರೆ ಮಾಡಿಕೊಡುತ್ತೆ. ನಮಗೆ ಮಾಡೋಕ್ಕೆ ಬರಲ್ಲ. ಫೋನ್ ಇದ್ರೂ ಸುಮ್ಮನೆ ಇಕ್ಕೊಂಡಿರೋದೇನೆ. ಯಾರು ಕೊಟ್ಟನ ಮಾಡಿಸ್ಬೇಕು. ಯಾರು ಕೊಟ್ಟನ ಇನ್ನೇನು ನಮ್ಮ ಹುಡುಗನೇ ಐತೆ ಒತ್ತು ಕೊಡುತ್ತೇಳ. ಅಲ್ಲೇ ರೂಢಿ ಹೇಗೈತೆ ಆ ಹುಡುಗ ಬರಲಿ ನಮ್ಮ ಹುಡುಗ. ಅಲ್ಲ ಕಣ್ಲ ಪಾಪ, ಎಲ್ಲೆಲ್ಲೇ ಹುಡ್ಕೋದಲ್ಲ ಉಂಡಾನೆಯ. ಇವತ್ತು ರಜೆ ಬೇರೆ ಐತೆ, ಅದೇ ಹೋಗಿದೀಯಾ? ಎಲ್ಲೆಲ್ಲ ಹುಡ್ಕಿದ್ನಲ್ಲ, ಎಲ್ಲಿ ಹೋಗಿದ್ದಲ್ಲ ನೀನು? ಯಾರ ಮತ್ತಕ್ಕೆ ಹೋಗಿದ್ದೆ? ಉಂಡಾನೆ ಅದೇ ಹೊಡಗಿದೀಯಾ? ಅಲ್ಲ ಕಣೋ, ನಿಮ್ಮ ಅತ್ತೆ ದಿನ ಫೋನ್ ಮಾಡಲ್ಲ. ಯಾಕೆ ಫೋನೇ ಮಾಡಿಲ್ಲ? ಒಂದು ಕಾಲ ಫೋನನ ಮಾಡಿಕೊಡಲ್ಲ ನೀನು. ಯಾಕೆ ಹುಡ್ಕಾಡ್ದೆ? ಅಲ್ಲಿ ಅವತ್ತು ಹೇಳ್ಕೊಟ್ಟಿರ್ಲಿಲ್ವೇ ನಿನ್ಗೆ ಹಿಂಗೆ ಮಾಡು ಅಂತಂದೇಳಿ? ಫಸ್ಟ್ನೇದ ನಂಬರ್ ಒತ್ತಿ ಆ ನಂಬರ 2 ಸಲ ಹಿಂಗೆ ಒತ್ತಜ್ಜಿ ಹಸ್ರು ಬಟನ್ ಅಂತಂದೇಳಿ ಹೇಳ್ಕೊಟ್ಟಿದ್ದೀನಿ. ಮಾಡ್ಬೇಕು ಬೇಡ? ಅವತ್ತೆಂತ ಮಾಡಿದ್ದೆ ಅಂತಂದೊಂದೆ ಹಂಗೆ ಮಾಡು. ನನ್ನ ಯಾಕೆ ಹುಡ್ಕಾಡ್ತೀಯ? ಭಾನುವಾರ ದಿನ ಒಂದಿನ ಆಡಕ್ಕೆ ಹೋಗೋಣ ಅಂದರೆ ಅಲ್ಲೇ ಹುಡಿಕೊಂಡು ಹೋಗಿದ್ದೆ ಅಂತಂದೇಳಿ ಹೇಳ್ತೀಯ. ಮಾಡು ಸುಮ್ಮನೆ. ಫೋನಿಕ್ಕೇನಿದೆಯಾ? ಯಾವಾಗ ನಾನು ಮಾಡೋಕ್ಕಾಗಲ್ಲಿ? ಪಾಪ ನೀನು ಹೇಳ್ಕೊಟ್ಟಿದ್ದಂಗೆ ಒಂದಿನ ಓದ್ತಿದ್ದೆ. ಅದು ಯಾರವಾಗ ಹೋಗಿತ್ತು. ಕ್ಯಾಬೋಲು ಅಂತಂದಂಬರು. ಕ್ಯಾಬೋಲು ಅಂತಂದ್ರೆ ಯಾರಪ್ಪ ಇವರು ಅಂತಂದ್ರೆ, ಕ್ಯಾಬೋಲು ಕೌನು ಕ್ಯೋ ಅಂತಂದೇಳಿ ಯಾತ ಮಾತಾಡೋರು. ನನಗೆ ಅರ್ಥ ಆಗ್ತಿದ್ದಿಲ್ಲಪ್ಪ. ಕ್ಯಾಬೋಲು ಅಂದರೆ ಆಗ್ತದ. ಅದಕ್ಕೆ ನಾನು ಅದೇ ಕಟ್ ಮಾಡಿದೆ. ಯಾರ ಏನು ಕಚ್ಚಿ ಅಂತಂದೇಳಿ ಪೋಲ್ಗಿಲಿಸ್ನಾರ ಮಂಗಾತ್ ನನಗೆ ಹೆಂಗೇನೆ. ಅದೇ ಪೊಲೀಸ್ನವರು ಅದೆಲ್ಲ ಪೊಲೀಸ್ನವರು ಕನ್ನಡನ ಮಾತಾಡ್ತಾರೆ. ಅವರೇನು ಹಂಗೆ ಮಾತಾಡಲ್ಲ. ಯಾರನ ಸಾಬ್ರ ಮನೆಯವ್ರಿಗೆ ಯಾವಾಗ ಹೋಗಿದ್ದೈತೆ ಮುಸ್ಲಿಮ್ಸವ್ರಿಗೆ, ಅದಕ್ಕೆ ಅವ್ರಿಗೆ ಕನ್ನಡ ಬರೋಕ್ಕಿಲ್ಲ. ಹಂಗೊಂದದಾರೆ ಕ್ಯಾಬೋಲು ಅಂದರೆ ಹೇಳು, ಏನು ಹೇಳು ಅಂತಂದೇಳಿ. ಕ್ಯಾ ಅಂತಂದ್ರೆ ನೀ ಯಾರು ಅಂತಂದೇಳಿ ಮಾತಾಡೇವ್ರೆ. ನೀನು ಬರ್ಬೇಕಲ್ಲ ಮಾತಾಡೋದು. ಯಾಕಪ್ಪ ನಮಗೆ ಒಂದು ತಿಳಿಯಲ್ಲ. ಸುಮ್ಮನೆ ಅದು ಫೋನಿಂದು ನಮಗೆ ಗೊತ್ತಾಗಲ್ಲಕ್ಕ. ಒಂದು ಕಾಲ ಫೋನ ಮಾಡಿಕೊಡು ನಿಮ್ಮ ಅತ್ತಿಗೆ. ಅಜ್ಜಿ ಇದ್ರಾಗೆ ಸಲ ಮಾಡಿರೂ ಫೋನು ಹೋಗ್ತಿಲ್ಲ ಅತ್ತಿಗೆ. ಇದ್ರಾಗೆ ದುಡ್ಡಿಲ್ವಂತೆ. ಅಲ್ಲ ಕಣಲ್ಲ ಪಾಪ, ಇನ್ನೂ ಒಂದು 6-15 ದಿವಸ ಆಗೈತೇನೆ ಅಷ್ಟೇ. ಫೋನಾಗೆ 15 ರೂಪಾಯಿ ಹಾಕ್ಸಿ ಅದಂಗಲ್ಲ ಆಲೆ ಮುಗಿತೇನೆ ಫೋನ್ನಾಗೆ ದುಡ್ಡು. ನಾನು ಫೋನೇ ಮಾಡಿಲ್ಲ 15 ದಿನ ನಾನು. ಅದಂಗೆ ಮುಗಿತೈತೆ ಫೋನು. ಎಲ್ಲ ಅವತ್ತು 1 ದಿನ 2 ದಿನ ಮಾತಾಡಿದ್ನಪ್ಪ. ಅವ್ರು ಯಾರೋ 1-2 ಫೋನ್ ಮಾಡ್ಕೊಡ್ತೀನಿ ಕೊಡಜ್ಜಿ ಅಂತಂದೇಳಿ ಇಸ್ಕೊಂಡಿದ್ರು, ಕೊಟ್ಟಿತ್ತು. ಆಲೆ 100 ರೂಪಾಯಿ ಮುಗಿತೇನಲ್ಲ. ತಿಂಗ್ಳುಗಟ್ಲೆ 3 ತಿಂಗ್ಳುಗಟ್ಲೆ ಬರ್ತೈತೆ ಅಂತಂದೇಳಿ ಹೇಳ್ತಾರೆ. ಅವು ಯಾವ್ಯಾವ ಹಾಕಿಸ್ಕೊಂಡು ಕರೆನ್ಸಿನ ನಮ್ಮದು ಮುಗಿಯಲ್ಲ ಜಲ್ದು ಅಂತಂದೇಳಿ ಹೇಳ್ತಿದ್ದೆ. ಇದ್ರಾಗ ಯಾಕೆ ಮುಗೀತು? ನೀನು ಮಾತಾಡಿರೇನು 1-2 ಮಾತಾಡಿ ಸುಮ್ಮನಾಗಲ್ಲ ನೀನು. ಯಾಕೆ ಮಾತಾಡ್ತೀಯ ಸುಮ್ಮನೆ? ಆಮೇಲೆ ಹೋಗೈತೆ, ಆಮೇಲಿಂದ ಹುಡುಗರು ಎಲ್ಲಿಗೆ ಹೋಗಿದ್ದಾರೆ, ಏನು ಮಾಡ್ತಾರೆ, ಏನು ಸಾರು ಮಾಡಿದ್ದೆ, ಕೆಲ್ಸಕ್ಕೆ ಹೋಗಿಲ್ವೇ, ಯಾಕೆ ಹೋಗಿಲ್ಲ, ಕೋಳಿ ತಂದಿದ್ರೆ ಕುರಿ ತಂದಿದ್ರೆ, ಅವ್ರದ್ದು ಮದ್ವೆ ಇತ್ತು ಇವ್ರದ್ದು ಮದ್ವೆ ಇತ್ತು ಬರಲ್ವೇ, ನೀನು ಬತ್ತೀಯೇ ಬಾ ಊರಿಗೆ, ಯಾತದ ಕೇಳ್ತೀಯ ಚೆನ್ನಾಗೈತೆ ಅಂತಂದೇಳಿ ಕಲ್ಲ 1 ಗಂಟೆ ತಕ ಮಾತಾಡ್ತೀಯ. ಅದು ಕರೆನ್ಸಿ ಕಟ್ಟಾಗಿ ಹೋಗ್ತೈತಿ. ಅದು 300 ರೂಪಾಯಿ ಹಾಕ್ಸಿರ್ ಮಾತ್ರ ನಾ ಬರ್ತೈತಿ. ನೀನು ಯೋಸನ ಮಾತಾಡು. ನೀನು ನೋಡಿರ್ ಬರೀ 100 ರೂಪಾಯಿ ಹಾಕಿಸ್ತೀಯ, ಇನ್ನೇನಿರುತ್ತೆ ಅದ್ರ ಕಾಲ ಮುಗ್ದೈತೆ. ಹೋಗಲ್ಲ ಫೋನು, ಹೋಗು. ಹೆಂಗ ಒಳ್ಳೆ ಸಮಯಕ್ಕೆ ಬಂದೆ ಕಣೆ ಸುಶೀಲಮ್ಮ. ನಮ್ಮ ಹುಡುಗಾಗೆ ಫೋನ್ ಮಾಡಿಕೊಡು ಅಂತಂದ್ರೆ ಮನೇನ ಹಾಕ್ಸಿದ್ಮೇಲೆ 100 ರೂಪಾಯಿ ಅಲ್ಲೇ ಮುಗ್ದೈತೆ. ಫೋನು ಕರೆನ್ಸಿ ಇಲ್ಲ, ಅದರೊಳಗೆ ಮಾತಾಡೋಕ್ಕೆ ಬರಲ್ಲ, ಹೋಗಲ್ಲ ಅಂತಂದಂತೈತಲ್ಲಿ. 100 ರೂಪಾಯಿ ಹಾಕ್ಸಿದೆ ಕಣ್ಣು ಹುಡುಗಿ. ಕರೆನ್ಸಿ ಇಲ್ಲ, ಯಾತದ ದುಡ್ಡು ಇಲ್ಲ ಅದ್ರಾಗೆ ಅಂತಂದಂಬುತ್ತಲ್ಲಿ. ನೀನು ತಗೋಣ ಇದ್ರೆ ಕೂಡ ಮಾತಾಡ್ಕೊಡ್ತೀನಿ ಅಂದೇಳಮ್ಮ. ನಮ್ಮಮ್ಮನಿದ್ದು ಫೋನ್ ನಂಬರ್ ತಾನು ಫೋನ್ ಮಾಡಿ 15 ದಿವಸ ಯಾಕೆ ಫೋನೇ ಮಾಡಿಲ್ಲ. ದಿನ ಮಾಡಾಳು. ಮಾಡ್ತಾಳೆ ಬಿಡು, ಇವತ್ತು ಮಾಡ್ತಾಳೆ ನಾಳೆಗೆ ಮಾಡ್ತಾಳೆ ಅಂತ 15 ದಿವಸ ಆಯ್ತು. ಯಾಕೆ ಫೋನೇ ಮಾಡಲಿಲ್ಲ. ಅದಕ್ಕೆ ಇವನ್ನ ಹುಡುಗನ ರಂಗುನ ಮಾಡಿಕೊಡು ಅಂತಂದ್ರೆ ದುಡ್ಡಿಲ್ಲ ಕಣಜ್ಜಿ ಅಂತಂದಂತಾನೆ. ಇದು ಹೆಂಗೆ ಒಕ್ಕಟ್ಟಾಗುತ್ತಮ್ಮ? ನಾನೇ ಆತು ಮಾತಾಡೇ ಇಲ್ಲಮ್ಮ, ಹಂಗೆ ಇತ್ತು. ನೀನು 100 ರೂಪಾಯಿ ಹಾಕ್ಸಿರಿ ಆಗ ಈಗ ಬತ್ತಿಗೆ ಹೋಗುತ್ತೆ ಕಣಮ್ಮ. ನೀನು ಗಂಟೆಗಟ್ಲೆ ಮಾತಾಡ್ತೀಯ ಫೋನ. ಅನ್ಲಿಮಿಟೆಡ್ ಅಂತಂದೇಳಿ 300 ರೂಪಾಯಿ ಹಾಕಿಸ್ಕೊಂಡ್ರೆ ನೀನು ಯೋಸನ ಮಾತಾಡೋ ಇರ್ತೈತಿ 1 ತಿಂಗಳು ತಕ್ಕನ. ಅದು ಬಿಟ್ಬಿಟ್ಟು 100 ರೂಪಾಯಿ ಹಾಕ್ಸಿದ್ರೆ ನೀನು ಯೋಸ ಮಾತಾಡ್ತೀಯ, ಆಟೋ ಕಟ್ಟಾಗ್ತಾ ಹೋಗುತ್ತೆ. ಎಲ್ಲಿರುತ್ತೆ ಕರೆನ್ಸಿ? ಆಗ ನೀನು ದುಡ್ಡು ಮುಗಿಯಕ್ಕಿಲ್ಲಮ್ಮ. ಹಂಗೇನೆ ಆಗ ಅಷ್ಟೇ ಹಂಗೆ ಟೈಮಿಗೆ ಸರಿಯಾಗಿ ಬಂದೆ ಅಂತಂದಂತಿ. ಇಂಥದ್ಕೇನು ಕಮ್ಮಿ ಅಲ್ಲ. ಪಾನು ಮಾಡಂಗಿದ್ರೆ ಮಾತ್ರ ಸುಶೀಲಮ್ಮ ಅಂಬದು. ಇಲ್ದಿದ್ರೆ ಏನಿಲ್ಲ. ಕೂಗಿರು ಕೇಳಿಸ್ದಂಗಿರ್ತೀಯ. ಇವಾಗ ನೋಡು, ಈಗ ಅವೆಲ್ಲ ಇರಲಿ. ಸುಮ್ಮನೆ ನಮ್ಮ ಅಮ್ಮನಿಗೆ ಒಂದು ಕಾಲ ಫೋನ್ ಮಾಡಿಕೊಡೋದ್ಕೋಸ್ಕರ ನೀನು ಯಾತಾದ್ರೂ ಒಂದು ಕತೆ ಹೇಳ್ತಿರ್ತೀಯ ನೀನು. ಅಮ್ಮ ನಿನ್ನ ಮಗಳಿಗೆ ಫೋನು ಹೋಗ್ತಾ ಇಲ್ಲ, ಬೇರೆ ಕೆರೆಯಲ್ಲಿ ನಿರತರಾಗಿದ್ದಾರೆ ಅಂತಂದೇಳಿ ಹೇಳ್ತೈತೆ. ಸಲ ಮಾಡಿರೂ ಹೋಗ್ತಿಲ್ಲ ಫೋನು. ಅದೆಲ್ಲ ಇನ್ನೊಂದ್ಸಲಿ ಮಾಡಯ್ಯ. ಕೆರೆತಕ್ಕೆ ಯಾಕೆ ಹೋಗ್ತಾಳೆ ನಮ್ಮ ಹುಡುಗಿ? ಕೆರೆತಕ್ಕೆ ಪರೆತಕ್ಕೆ ಹೋಗಲ್ಲ ಕಣೆ, ಇರ್ತಾಳೆ ಮಂತೆಗೇನೆ. ಇವತ್ತು ಭಾನುವಾರ ರಾಜಿ ಇರ್ತೈತಿ. ಯಾಕೆ ಕೆರೆತಕ್ಕೆ ಯಾಕೆ ಹೋಗ್ತಾಳೆ ಅವಳು?
ಏ ಲಕ್ಕಜ್ಜ ಕೆರೆ ತಕ್ಕೆ ಹೋಗೈತೆ ಅಂತ ಅಲ್ಲ, ಇನ್ನು ಬೇರೆ ತಗೆ ಯಾರ ತಗನ ಫೋನ್ ಮಾಡಿ ಮಾತಾಡ್ತಾ ಇದ್ದಾರಂತೆ, ಅದಕ್ಕೆ ಬಿಸಿ ಬರ್ತೈತಿ. ಆಮೇಲಿಂದನ ಮಾಡ್ಬೇಕು, ಅವ್ರು ಯಾರ ತಗ ಮಾತಾಡ್ತಿರ್ತಾರೆ. ಈಗ ನಾನು ಹೋಗ್ತೀನಿ, ಏನಾನ ಫೋನ್ ಮಾಡಿದರೆ ತಂದು ಕೊಡ್ತೀನಿ. ನಾನು ಹೋಗ್ಬೇಕು ನಮ್ಮ ಮನೆಗೆ. ಎತ್ತದ ಒಲೆ ಕಿಕ್ಕಿ ಬಂದಿದ್ದೆ ನಾನು ಸುಮ್ಮನೆ ಇತ್ಲಾಗಿ. ನಾನು ಹೋಗ್ತೀನಿ ತಾಯಿ, ನಿಂತ್ಕೊಂಬಂಗಿಲ್ಲ. ನಿನ್ನ ಮಗಳು ಫೋನು ಏಟೋ ತಕ ಮಾಡಿರೋನು ಬಿಸಿ ಬರ್ತೈತಿ, ನಾನು ಹೋಗ್ಬೇಕು. ರಂಗ ಈಗ ಏನು ಮಾಡ್ಬೇಕಲ್ಲ, ದುಡ್ಡು ಐತಿ. ಇದಕ್ಕೆ ದುಡ್ಡು ಹೆಂಗಲ್ಲ ಹಾಕತ್ತ ಅದ್ರೊಳಕ್ಕೆ, ಫೋನ್ ಒಳಕ್ಕೆ ದುಡ್ಡ. ಏ ಅಲ್ಲಿ ಕಸಿ ಬೇಡ ಕಣ, ಏನಂತ ಹೇಳೋ ನಮಗೆ ಗೊತ್ತಾಗ್ದಾರ್ಗೆ. ನೀನು ಅಲ್ಲಿ ಕಿಸ್ಕೊಂಡು ನಿಂತ್ಕೊಂಡು ನಮ್ಗೇನು ಗೊತ್ತಾಗುತ್ತೆ. ಅಜ್ಜಿ ಮತ್ತೀಗ ಫೋನ್ನಕ್ಕೆ ದುಡ್ಡೇ ಹಾಕಲ್ಲ, ತಗೊಂಡೋಗಿ ಅಂಗಡಿ ಮನೆಗೆ ಅದ್ರಾಗೆ ನಂಬರ್ ಒತ್ತಿ ದುಡ್ಡು ಹಂಗೆ ಹಾಕ್ತಾರೆ. ಅದ್ರಾಗೆ ಆನ್ಲೈನಾಗೆ ಆ ದುಡ್ಡು ಅದ್ರೊಳಕ್ಕೆ ಬರುತ್ತೆ. ಹೋಗಿ ಅವ್ರಿಗೆ ದುಡ್ಡು ಕಟ್ಟಿ ಹಾಕಿಸ್ಕೋಬೇಕು. ಬಾ ಹೋಗೋಣ, ಅಲ್ಲಿ ಅಂಗಡಿ ಮನೆ ತೆಗಿ ಹಾಕ್ತಾರೆ. ಆಮೇಲಿಂದ ನಾ ಫೋನ್ ಮಾಡಿ ಕೊಡ್ತೀನಿ, ಮಾತಾಡಿವಂತೆ. ದುಡ್ಡಿದ್ರೆ ತಕ ಹಾಕಿಸ್ಕೊಂಡು ಬರೋಣ ಹೋಗಿ. ಒಬ್ಬರನ್ನ ಕೇಳೋದಲ್ಲ, ನಡಿಯಪ್ಪ ದುಡ್ಡು ಐತೆ ಹಾಕಿಸ್ಕೊಂಡು ಸುಮ್ಮನೆ ಮಾತಾಡೋಣ. ಆಯಮ್ಮನ ಮಾಡ್ಕೊಡು ಅಂತಂದ್ರೆ ನಾನು ಹೋಗ್ಬೇಕು ಅಂತಂದು ಹೇಳಿ ನಿಂತ್ಕೊಂಬಂಗಿಲ್ಲ ಅಂತಂದು ಅಂತಾರೆ. ಯಾರನ್ನ ಕೇಳಿದ್ರೆ ಹಿಂಗೆ ಆಗೋದು. ನಮ್ಮದೇ ಫೋನ್ ಇದ್ದು ಯಾಕೆ ಇನ್ನೊಬ್ರು ಕೇಳಕ್ಕೆ ಹೋಗೋಣ, ನಡಿ ಹಾಕ್ತಾರೆ ಇವಾಗ ನಮ್ಮೂರಾಗೂ ಕರೆನ್ಸಿನ ಅದಕ್ಕೆ ದುಡ್ಡ. ನಡಿ ಹೋಗಿ ಹಾಕಿಸ್ಕೊಂಬನ. ಯಾವ ಅಂಗಡಿಯಾಗ ಹಾಕ್ತಾರಪ್ಪ, ಹೋಗಿ ಹಾಕ್ಸ್ಕೊಂಬರೋಣ, ನಡಿ ಹೋಗೋಣ. ಏನು ಅಜ್ಜಿ ಮಾಮ ಸವಾರಿ ಇತ್ತ ಕಡೆಗೆ ಬಂದೈತೆ ಇವತ್ತು, ಎಲ್ಲಿಗೂ ಹೋಗಿದ್ದಂಗೆ ಕಾಣಲ್ಲ. ಅಲ್ಲ ಕಣ ನಿತ್ತಮ್ಮ, ಇನ್ಯಾವಾಗ ಅಂಗಡಿ ಇಕ್ತೆ ನೀನು, ಕಾಣ್ತಿದ್ದಿಲ್ಲ. ಈ ದಿವಸ ಓದಕ್ಕೆ ಹೋಗ್ತಾಳೆ ಬರೆಯಕ್ಕೆ ಹೋಗ್ತಾಳೆ ಅಂತಂದೇಳಿ ಅಂತಿದ್ವಲ್ಲೇ ಅಂಗಡಿ ಇಕ್ಕೊಂಡಿದೆಯಾ, ನನಗೆ ಗೊತ್ತೇ ಇಲ್ಲ. ನಮ್ಮ ಹುಡುಗಂಗೆ ಅಂತಂದು ಅಂತು. ಆಮೇಲೆ ಅದ್ರಾಗೆ ಫೋನುಗೆ ಕರೆನ್ಸಿ ಎತ್ತದ ಅಂತಾರಲ್ಲ, ದುಡ್ಡು ಹಾಕೋದು ಫೋನಿಗೆ, ಅದನ್ನು ಮಾಡ್ತೀಯಂತೆ ನಮ್ಮ ಹುಡುಗಂಗೆ ಅಂತಮ್ಮ, ನನಗೆ ಗೊತ್ತಿರಲಿಲ್ಲ. ಇದ್ರಾಗೆ ಫೋನ್ ಮಾಡ್ಸೋಣ ನಮ್ಮ ಅಮ್ಮನಿಗೆ ಅಂತಂದೇಳಿ ಫೋನ್ ಮಾಡಿದರೆ ದುಡ್ಡಿಲ್ಲ ಅಂತಂದು ಅಂಬುತ್ತಿ. ಆ ಸುಶೀಲಮ್ಮನ ಮಾಡ್ಕೊಡು ಅಂತಂದ್ರೆ ಅದೆಲ್ಲ ಬೇರೆ ಕರೆಗೆ ನೀರತ್ತಾಗಿತ್ತೆ ಅಂತಂದೇಳಿ ಹೇಳುತ್ತೆ. ನಾನು ಹೋಗ್ಬೇಕು ಅಂತಂದೇಳಿ ಅದೇ ಓದ್ಲು. ಅದಕ್ಕೆ 100 ರೂಪಾಯಿ ಹಾಕ್ಸಿದೆ ಕಣಮ್ಮನಿ, ಇದ್ರಾಗೆ ದುಡ್ಡೇನಿಲ್ಲಲ್ಲ ಕಣೆ. 100 ರೂಪಾಯಿ ಹಾಕ್ಸಿದ್ರೆ ನೀನು ಯೋಸ್ ಮಾತಾಡ್ತಿ, ಅಷ್ಟು ದುಡ್ಡು ಕಟ್ಟ ಆಗ್ತಾ ಹೋಗುತ್ತೆ. ಅನ್ಲಿಮಿಟೆಡ್ ಅಂತಂದೇಳಿ ಇರುತ್ತೆ, 3 ತಿಂಗಳಿಗೆ ಆಗೋದು ಇಲ್ಲ 1 ತಿಂಗಳು ತಕಲ್ಲ. ಹಾಕ್ಸಿರೆ ಅಲ್ಲೇ ತಕ ನೀನು ಯೋಸನ ಮಾತಾಡು, ಮುಗಿಯಲ್ಲ. ಚಾನೆ ಹೊಸ ಮಾತಾಡ್ತೀಯ, ಮಗಳು ಕುಟ್ಟೆ ಮಾತಾಡಿರೆ ಇನ್ನೇನು ಮಾಡುತ್ತೆ, ಹೋಗುತ್ತೆ ಕರೆನ್ಸಿ. ಅದಕ್ಕೆ ಇವಾಗ ಹಾಕ್ತೀವಿ ನೋಡಿ. ಹಂಗ ನೋಡ್ಕೊಂಡಾನೆ ಕರ್ಕೊಂಬಂದಿದ್ದಾನೆ. ಅಂಗಡಿನೂ ಇಕ್ಕಿದ್ದೀನಿ, ಕರೆನ್ಸಿನೂ ಹಾಕ್ತೀನಮ್ಮ. ಹೆಂಗ ಒಳ್ಳೆ ಕೆಲಸ ಮಾಡಿದ್ಯಮ್ಮ, ಬರೀ ಗಂಡಸ್ರೇ ಮಾಡ್ತಾರೆ ಅಂತಂದೇಳಿ ಅಂದ್ಕೊಂಡಿದ್ದೆ. ಹೆಂಗತ್ಲಾಗತ್ತ ದುಡಿಯೋಕೊಂದು ಮಾರ್ಗ ಮಾಡ್ಕೊಂಡಿದ್ದೀಯ. ಹೆಂಗ ಅಂಗಡಿ ಇಕ್ಕೊಂಡಿದ್ದೀನಿ ಪಟ್ಟಿಂದ, ಅಂಗಡಿ ಮನೆಗೆ ಏನಾನ ಸಾಮಾನು ಬೇಕಾದರೆ ನಿಮ್ಮ ಅಂಗಡಿಗೆ ಬರ್ತೀವಿ. ಇವತ್ತು ಇದನ್ನು ಹಾಕ್ಕೊಡಮ್ಮ, 150 ರೂಪಾಯಿ ತಾಂಡು ನಮ್ಮ ಅಮ್ಮನಿಗೆ ಫೋನ್ ಮಾಡ್ಬೇಕು. ಈ 15 ದಿನ ಫೋನ್ ಮಾಡಿರಲಿಲ್ಲ ನಮ್ಮ ಹುಡುಗ, ಹೇಳ್ತು ಹಂಗಂತಾನೆ. ಈಗೇನು ಲಕ್ಕಜ್ಜಿ ಎಲ್ಲ ಗಂಡಸ್ರೇ ಮಾಡಲ್ಲ, ಎಲ್ಲ ಹೆಣ್ಮಕ್ಳನ್ನು ಮಾಡ್ತಾರೆ. ಘನವಾಗಿ ಟೀಚರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಏರೋಪ್ಲೇನ್ ಓಡಿಸ್ತಾರೆ, ಆಮೇಲಿಂದ ಟ್ರೈನ್ ಓಡಿಸ್ತಾರೆ, ಎಲ್ಲ ಮಾಡ್ತಾರೆ. ಅಂಥದ್ದೆಲ್ಲ ಮಾಡ್ತಾರೆ ಅಂತಂದ್ರೆ ಇವಾಗ ಯಾವುದ್ರಾಗೆ ಏನು ಹೆಣ್ಮಕ್ಳೇನು ಕಮ್ಮಿ. ಪೆಟ್ರೋಲ್ ಬಂಕ್ನಾಗ ಈಗ ಪೆಟ್ರೋಲ್ ನೋಡು, ಮೊದಲು ಬರೇ ಗಂಡು ಹುಡುಗರೇ ಹಾಕೋರು, ಈಗ ಹೆಣ್ಮಕ್ಳನ್ನ ಹಾಕಲ್ರಿ. ಹೋಗಿಲ್ಲ ನೀನು ಪೇಟೆ ಕಡೆಗೆ ನೋಡ್ಕೊಂಡು. ಈಗ ಎಲ್ಲರೂ ಎಲ್ಲ ಕೆಲಸನೂ ಮಾಡ್ತಾರೆ, ಹೆಣ್ಮಕ್ಳು ಗಂಡು ಮಕ್ಳು ಅಂಬೋದು ಏನಿಲ್ಲ. ಒಟ್ಟಿಗೆ ಓದಿರ್ಬೇಕಷ್ಟೇ. ಅದನ್ನೆಲ್ಲ ಓದಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಓದು ಮುಖ್ಯ. ಫಸ್ಟು ಚೆನ್ನಾಗಿ ಓದಿರೆ ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು, ಗೊತ್ತಾಗುತ್ತೆ, ಮಾಡ್ಬೋದು. ಏನು ಗಂಡು ಮಕ್ಳೇ ಎಂಬುದೇನಿಲ್ಲ. ನಿನ್ನ ಕಾಲದಾಗ ಅಂದರೆ ಓದಿಸ್ತಿರ್ಲಿಲ್ಲ, ಬರೆಸ್ತಿರ್ಲಿಲ್ಲ. ಈಗೇನೆ ಓದಕ್ಕೆ ಬರೆಯೋಕ್ಕೆ ಕಳಿಸ್ತಾರೆ. ಹೆಣ್ಮಕ್ಳು ಚೆನ್ನಾಗಿ ಕೇಳಿದಾರೆ, ಎಲ್ಲದು ಮಾಡ್ತಾರೆ. ಯಾಕ ನಮ್ಮ ಅಜ್ಜಿಗೆ ಕರೆನ್ಸಿ ಹಾಕಿಸಿ ನನಗೆ ಹಂಗೇನೆ 1-2 ಕುರ್ಕುರೇನು 1-2 ಚಾಕ್ಲೇಟ್ ಕೊಡಕ್ಕ. ಅಜ್ಜಿ ತತ್ತಲ್ಲಿ ಬಂದಿದ್ದಕ್ಕೆ ಇದೊಂದು ನಿನಗೆ ಕೂಲಿ ಕೊಡ್ಬೇಕೇನ, ಬಾಡಿಗೆನೆ ಕೊಡ್ತೀನಿ ಹೇಳೋ. ಈಗಳಮ್ಮ ಯಾತ್ಕನ ಇವನಿಗೊಂದು ಕೆಲಸ ಹೇಳ್ಬಿಟ್ರೆ ಅವನಿಗೆ ಲಂಚ ಕೊಡ್ತಿರ್ಬೇಕು. ಮೊದಲೇ ಹೇಳ್ತಾನೆ, ಅಜ್ಜಿ ನನಗೆ ಕುರ್ಕುರೆ ಕೊಡಿಸ್ತೀಯ ಹಂಗೆ, ನನಗೆ ಚಾಕ್ಲೇಟ್ ಕೊಡಿಸ್ತೀಯ ಹಂಗೆ ಅಂತಂದೇಳಿ. ಅಂಗಡಿ ಮಂತಕ್ಕೆ ಬಂದರೆ 1 ಕೇಳ್ತಾನೆ, 9 ಅಂತಾನೆ. 10 ರೂಪಾಯಿ ಕೈ ಕಿಕ್ಕಿರಿ ಆತನ ಅಂತಮ್ಮ. ಈಗ ನೋಡು, ಈಗ ನಾನೇ ಬಂದಿದ್ದೀನಿ, ಏಟ್ ಬೇಕು ಕಟ್ಟಂತಾನೆ. ಈಗ ಫಸ್ಟ್ ಕರೆನ್ಸಿ ಹಾಕಮ್ಮ, ನನ್ನ ಮಕ್ಳ ತಾಗೆ ಮಾತಾಡಬೇಕು. ನಮಗೆ ಹಂಗೆ ಒಂಥರ ಎಷ್ಟು ದಿವಸ ನಾ ಫೋನು ಮಾಡಲಿಲ್ಲ ಅಂದರೆ ಯಾಕಪ್ಪ, ಇಷ್ಟು ದಿವಸ ಆಯ್ತು ಫೋನ್ ಮಾಡಲಿಲ್ಲ, ಏನಾಯ್ತೋ ಎತ್ತಾತಂಬುತ್ತೆ. ಆ ಹುಡುಗಿನ ಫೋನ್ ಮಾಡಲಿಲ್ಲ, ಹಾಕಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ದಯವಿಟ್ಟು ಸಪೋರ್ಟ್ ಮಾಡಿ ನಮಗೆ ಪ್ಲೀಸ್.